ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾದ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ನೂತನ ವರ್ಷದ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾದ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರಿದ್ದಾರೆ. ಹೊಸ ವರ್ಷದ ಅಂಗವಾಗಿ ಸಿದ್ಧಪಡಿಸಲಾದ ವಿಶೇಷ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹೊಸ ವರ್ಷದ ಎಲ್ಲರ ಜೀವನದಲ್ಲಿ ಹೊಸ ಆಶಾವಾದ ಮೂಡಿಸಲಿ ಎಂದು ಹಾರೈಸಿದರು. ನಮ್ಮ ನಾಡಿನ ಬೆನ್ನೆಲುಬಾದ ರೈತರು ಸಮೃದ್ಧಿಯಾಗಬೇಕು. ಬರುವ ವರ್ಷದಲ್ಲಿ ರಾಜ್ಯಾದ್ಯಂತ ಉತ್ತಮ ಮಳೆಯಾಗಲಿ, ಬೆಳೆಯಾಗಲಿ, ಕೆರೆಕಟ್ಟೆಗಳು ಮೈತುಂಬಿ ಹರಿಯಲಿ. ಈ ಮೂಲಕ ಅನ್ನದಾನ, ರೈತರು ಮಂದಹಾಸ ಮೂಡುವಂತಾಗಲಿ ಎಂದು ಆಶಯ ವ್ಯಕ್ತಪಡಿಸಿದರು. ರೈತರ ಬದುಕಿನಲ್ಲಿ ಅವಿಭಾಜ್ಯ ಅಂಗವಾದ ಜಾನುವಾರುಗಳ ಬಗ್ಗೆ ವಿಶೇಷ ಕಾಳಜಿ ವ್ಯಕ್ತಪಡಿಸಿದ್ದ ಅವರು, ರೈತರ ಜೀವನಾಡಿಯಾದ ಜಾನುವಾರುಗಳು ಆರೋಗ್ಯ ಮತ್ತು ಸಮೃದ್ಧಿಯಿಂದ ಇರಲಿ ಎಂದು ಆಶಿಸಿದರು. ಕ್ಷೇತ್ರದ ಹಾಗೂ ರಾಜ್ಯದ ಪ್ರತಿಯೊಬ್ಬ ಜನತೆಗೂ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರಲಿ. 2026ರ ಹೊಸ ವರ್ಷದ ಎಲ್ಲರ ಬಾಳಿನಲ್ಲಿ ಹೊಸ ಭರವಸೆಗಳು ಹೊತ್ತು ತರಲಿ. ನಾಡಿನಲ್ಲಿ ಉತ್ತಮ ಮಳೆಯಾಗಲಿ, ಬೆಳೆಯಾಗಲಿ, ಜಾನುವಾರುಗಳು ಸುಖವಾಗಿ ಬಾಳುವಂತಾಗಲಿ ಎಂದು ಜೆ.ಕೆ. ಕೃಷ್ಣಾರೆಡ್ಡಿ ಅವರು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ನಮ್ಮ ಜೆ.ಕೆ. ಭವನದಲ್ಲಿ 2026ರ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೇವೆ. ನೂತನ ವರ್ಷ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕರಿಗೆಲ್ಲರಿಗೂ ಕೂಡ 2026ನೇ ವರ್ಷದ ಶುಭಾಶಯಗಳನ್ನು, ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಈ ವರ್ಷದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ಸುಖ, ಶಾಂತಿ, ಸಮೃದ್ಧಿ ನೆಲೆಸಲಿ. ಮುಂದಿನ 2026ರಲ್ಲಿ ಒಳ್ಳೆ ಬೆಳೆಗಳಾಗಲಿ, ಒಳ್ಳೆ ಬೆಳೆಗಳಾಗಲಿ, ಜಾನುವಾರುಗಳಿಗೂ ಕೂಡ ಮೇವು, ನೀರು ಎಲ್ಲ ಕೂಡ ಸಿಗಲಿ. ಎಲ್ಲ ಕುಟುಂಬಗಳಲ್ಲಿ ಅವರು ಸಮುದಾಯನ ಎತ್ಕಟ್ಟಿ ಅವರು ಗೆದ್ದಿದ್ದಾರೆ, ನಮ್ ಸೋಲ್ಸಿದ್ದಾರೆ ಅಂತ ಹೇಳ್ತಾರೆ. ಸಮುದಾಯಗಳನ್ನ ಎತ್ಕೊಂಡು ನಾವಲ್ಲ, ಅವರು ಸಮುದಾಯಗಳೆಲ್ಲ ಎತ್ಕೊಂಡು ಒಂದೇ ಒಂದು ಉದಾಹರಣೆ, ಇಲ್ಲಿ ಅಂಬೇಡ್ಕರ್ ಭವನ ಈಗೇನು ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ದೀರ, ಈ ಅಂಬೇಡ್ಕರ್ ಭವನ ಸ್ಥಳದಲ್ಲಿ ಮುಸ್ಲಿಂ ಅವ್ರನ್ನೆಲ್ಲ ಕರೆದು ಟಿಪ್ಪು ಭವನ ಮಾಡ್ತೀನಿ, ನೀವೊಂದು ಅರ್ಜಿ ಕೊಟ್ರಿ. ಆಮೇಲೆ ಕುರುಬರನ್ನ ಕರೆದು ಕನಕ ಭವನ ಮಾಡ್ತೀವಿ, ಒಕ್ಕಲಿಗರನ್ನ ಕರೆದು ಕೆಂಪೇಗೌಡ ಭವನ ಮಾಡ್ತೀವಿ. ಅದೆಲ್ಲ ಎಲ್ರಿಗೂ ಜಗಜ್ಜಾಹೀರು. ಇದು ನಾನು ಯಾವತ್ತೂ ಕೂಡ ನನಗೆ ಅದು ಅಭ್ಯಾಸನೂ ಇಲ್ಲ, ನಾನು ಅದು ಮಾಡೋದು ಇಲ್ಲ. ಇವತ್ತು ಕೂಡ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಕೂಡ ಕೆಲವರೆಲ್ಲ ಯಾವ ಸಮುದಾಯದವರು ಅಂತ ಕೂಡ ನನಗೆ ಗೊತ್ತಿಲ್ಲ. ಅಂದರೆ ನನಗೆ ಅದರಲ್ಲಿ ಕೆಲಸ ಇಲ್ಲ. ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಬೇಕು ಅಷ್ಟನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಇದೆಲ್ಲ ಅವ್ರಿಗೆ ಸೇರಿತ್ತು, ಅವ್ರು ಮಾಡ್ತಕ್ಕಂಥದ್ದು. ಹಾಗಾಗಿ ಅದಕ್ಕೇನು ಹೆಚ್ಚು ಮಹತ್ವ ಕೊಡಬೇಕಾಗಿಲ್ಲ. ಇದು ಈಗಲೂ ಕೂಡ ಅದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಅವರೇ, ನಾನೇ. ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತ ಅಭಿವೃದ್ಧಿ ಕಾರ್ಯಗಳಿಗೆ ನಿಮ್ಮ ಕಾರ್ಯಕರ್ತರು ಅಡ್ಡಿಪಡಿಸ್ತಾರೆ ಅಂತ ಒಂದು ಹೇಳಿಕೆ. ಒಂದು ಉದಾಹರಣೆ ತೋರಿಸ್ಬೇಕಲ್ಲ. ನಾವು ಎಲ್ಲಿ ನಾನೇ ಹೇಳ್ತಾ ಇದ್ದೀನಲ್ಲ, ನೀವು 500 ಅಲ್ಲ, 1000 ಅಲ್ಲ, 5,000 ಕೋಟಿ ತಂದು ಅಭಿವೃದ್ಧಿ ಮಾಡಿ, ನಮ್ದು ಯಾರ್ದು ತಕರಾರಿಲ್ಲ. ನಾವು ಕೇಳ್ತಕ್ಕಂಥದ್ದೇನು, ಈಗ ನೀವು ಅವ್ರ ಬ್ರದರ್ ಯಾವುದೋ ಒಂದು ಕಾಮೆಂಟ್ ಮಾಡಿದ್ದಾರೆ, ಅಂದರೆ ಶಾಲೆಗಳನ್ನ ಇದು ಮಾಡ್ತಾರೆ, ಅದು ಮಾಡ್ತಾರೆ. ಯಾರು ಇವತ್ತು ಎಷ್ಟು ಜನ ನಮ್ಮಲ್ಲಿ ಖಾಸಗಿ ಶಾಲೆಗಳು ಅವ್ರ ಸ್ವಂತ ಜಮೀನುಗಳು ಖರೀದಿ ಮಾಡಿ ಮಾಡ್ತಾ ಇದ್ದಾರೆ. ನೀವು ಖರೀದಿ ಮಾಡಿರೋದಲ್ಲ, ನೀವು ಸರ್ಕಾರಿ ತೋಪಲ್ಲಿ ನೀವು ಮಾಡ್ತಾ ಇರೋದು ಪ್ರಶ್ನೆ ಮಾಡ್ತಾ ಇದ್ವಿ. ಈಗ ನಮ್ಮ ಈ ಭವನದ ಮೇಲೆ ಕೇಸ್ ಹಾಕಿದ್ದೀರಾ. ಏನು ನಾವು ನಿಮ್ಮ ಮೇಲೆ ಯಾವತ್ತೂ ಆರೋಪ ಮಾಡಿಲ್ವಲ್ಲ, ನಮ್ಮ ಮೇಲೆ ಆ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ. ಸರಿ, ಏನೋ ಕಾನೂನಲ್ಲಿ ತೊಡಕಾಗಿರ್ಬೋದು, ಮಾಡಿದ್ದಾರೆ. ನಾವು ಅದನ್ನೇ ಈಗ ಅಲ್ಲಿ ಬೆಟ್ಟದಲ್ಲಿ ಡೀಮ್ಡ್ ಫಾರೆಸ್ಟಲ್ಲಿ ಗುಹಾಂತರ ಮಾಡ್ಲಿಕ್ಕೆ ಹೋಗಿದ್ದೀರಾ, ಕಾನೂನು ತೊಡಕಾಗಿದೆ. ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು, ಯಾರು ಇದೆಲ್ಲ, ಯಾಕಂದರೆ ಅದು ಮಾಡೋಂಗಿಲ್ಲ. ಡೀಮ್ಡ್ ಫಾರೆಸ್ಟಲ್ಲಿ ಇರ್ತಕ್ಕಂಥ, ಯಾಕೆಂದರೆ ಇವಾಗೆಲ್ಲ ಮಾಡಿರೋದು 30 ವರ್ಷಗಳಿಂದ ಮಾಡಿರೋದು. ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿಮ್ಮ ಅಭಿವೃದ್ಧಿಗಳಿಗೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಅದ್ರ ಬಗ್ಗೆ ನಾವು ಮಾತಾಡಿಲ್ಲ. ಇವತ್ತು ನೀವು ಒಂದು DCC ಬ್ಯಾಂಕನ್ನು ಯುವ ಸಬಲೀಕರಣಕ್ಕೆ ಏನೋ ನೀವು ತಗೊಂಡಿದ್ದೀರಾ, 2,82,82,00,000. ಇದು ಹಿಂದೆ ಹುನ್ನಾರ ಇರಬಹುದು, ಇದನ್ನ ಮುಂದೆ ಏನು ಮಾಡ್ತಾರೋ ಅನ್ನುವಂಥ ಆತಂಕ ನಮಗಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ.
ಮಾಡ್ತಾರೆ. 10 ವರ್ಷಗಳಿಂದ ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಯಾವ ಎಲ್ಲ ಈಗ ಅವರೇ ಹೇಳಿದಾರಲ್ಲಪ್ಪ, ಅವರೇ ಹೇಳಿದರೆ 2001ರಲ್ಲೋ 2ರಲ್ಲೋ ಈ ಟೀಚರ್ಸ್ಗೆಲ್ಲ ಸೇಲ್ಡಿಡ್ ಮಾಡಿದ್ದಾರೆ. ಅವರೇ ಹೇಳಿದಾರಲ್ಲ ತಪ್ಪಾಗ್ಬಿಟ್ಟಿದೆ, ಆಲ್ಟರ್ನೇಟ್ ನಾವು ಬದಲಿ ಬೇರೆ ಜಮೀನು ಕೊಡ್ತೀವಿ ಅಂತೆಲ್ಲ ಕೇಳಿದ್ದಾರೆ. ಎಲ್ಲ ಆಗಿದೆಯಲ್ಲ, ಇನ್ನೇನು ತಪ್ಪು, ಇನ್ನೇನು ಬೇಕೋ, ಇನ್ನೇನು ಬೇಕಾಗಿದೆ ಹೇಳೋ? ಎಲ್ಲ ತಪ್ಪುಗಳು ಮಾಡಿರ್ತಕ್ಕಂಥದ್ದು. ಇವಾಗ ನಾವು ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಇವ್ರ ಬಗ್ಗೆ ಮಾತಾಡ್ತೀವಿ? ಎಲ್ಲ ಅನೇಕ ತಪ್ಪುಗಳಿದೆ. ಆಯಿತು, ಯಾವತ್ತೋ ಒಂದು ದಿವಸ ಸಿಗುತ್ತೆ, ನ್ಯಾಯ ಸಿಗುತ್ತೆ. ಥ್ಯಾಂಕ್ ಯು.